Dear students, in this session, we will discuss about the objectives of social responsibility accounting. ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಮೇನ್ ಆಬ್ಜೆಕ್ಟಿವ್ಸ್ ಏನು, ಅದರ ಉದ್ದೇಶ ಏನು, ವೈ ವಿ ಶುಡ್ ಸ್ಟಡಿ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಫಸ್ಟ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಡಿಟರ್ಮಿನ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಈಗ ಒಂದು ನ್ಯಾಚುರಲ್ ರಿಸೋರ್ಸ್ ಆ್ಯಸ್ ದೇ ಆರ್ ಸ್ಕೇರ್ಸ್, ಒಂದು ನ್ಯಾಚುರಲ್ ರಿಸೋರ್ಸ್ ಅಂದರೆ ದ ರಿಸೋರ್ಸಸ್ ಅಂದರೆ ಈಗ ನ್ಯಾಚುರಲ್ ರಿಸೋರ್ಸನ್ನು ಒಂದು ಆರ್ಗನೈಸೇಷನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಇನ್ ದ ಫಾರ್ಮ್ ಆಫ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಮೆಷಿನ್ ಆಗಿರ್ಬೋದು. ಇದೆಲ್ಲ ರಿಸೋರ್ಸಸ್ಸು ಏನಾಗುತ್ತೆ ಆರ್ಗನೈಸೇಷನಿಗೆ ಬೇಕಾಗುತ್ತೆ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. These resources should be properly utilized in a best possible way to avoid the wastage. ಅಂದರೆ ಮೇನ್ ಆಬ್ಜೆಕ್ಟಿವ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಟು ಪ್ರಾಪರ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಏನು ನ್ಯಾಚುರಲ್ ರಿಸೋರ್ಸಸ್ ಆ್ಯಸ್ ದೇ ಆರ್ ಸ್ಕೇರ್ಸ್, ದೇ ಶುಡ್ ಬಿ ಪ್ರಾಪರ್ಲಿ ಯುಟಿಲೈಸ್ಡ್ ಬೈ ದ ಆರ್ಗನೈಸೇಷನ್. Improper utilization of natural resources will leads to wastages. It increases the cost of production. ವೇಸ್ಟೇಜಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಂದ ಬಿಸ್ನೆಸ್ಸಿಗೆ, ಆರ್ಗನೈಸೇಷನಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಜಾಸ್ತಿ ಆದರೆ ಬಿಸ್ನೆಸ್ ಆರ್ಗನೈಸೇಷನಿಗೆ ಲಾಸ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಟು ಪ್ರಾಪರ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸು. ಯಾವುದೇ ಒಂದು ರಿಸೋರ್ಸಸ್ಸು ಏನು ಆರ್ಗನೈಸೇಷನ್ನು ಯುಟಿಲೈಸ್ ಮಾಡುತ್ತೆ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು. ಬಿಕಾಸ್ ಆ್ಯಸ್ ದೇ ಆರ್ ಸ್ಕೇರ್ಸ್ ಆ್ಯಂಡ್ ಶಾರ್ಟೇಜ್, ದೇರ್ಫೋರ್ the organization should properly utilize the natural resources. Then next important objective is to identify and measure the contribution to the society. ಒಂದು ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟನ್ನು, ಒಂದು ಸೋಷಿಯಲ್ ವೆಲ್ಫೇರ್ ಮೆಷರ್ಸನ್ನು ಆರ್ಗನೈಸೇಷನ್ನು ಮಾಡುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಮೆಷರ್ ಮಾಡಬೇಕು. ಏನೇನು ವೆಲ್ಫೇರ್ ಆ್ಯಕ್ಟಿವಿಟೀಸನ್ನು ಆರ್ಗನೈಸೇಷನು ಸೊಸೈಟಿಗೆ ಮಾಡ್ತಾ ಇದೆ ಅಂದರೆ ಟು ಐಡೆಂಟಿಫೈ ಆ್ಯಂಡ್ ಮೆಜರ್ ದ ಪೀರಿಯಾಡಿಕ್ ನೆಟ್ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಆಫ್ ಎನ್ ಇಂಡಿವಿಜುವಲ್ ಫರ್ಮ್. ಅಂದರೆ ಟು ಐಡೆಂಟಿಫೈ ಆ್ಯಂಡ್ ಮೆಷರ್ ಅಂದರೆ ಏನೇನು ಮೆಷರ್ಸನ್ನು ತೊಗೊಂಡಿದೆ ಅನ್ನೋದನ್ನು ಗುರ್ತು ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಮೆಷರ್ ಮಾಡಬೇಕು, ಎಷ್ಟು ಮಾಡ್ತಾ ಇದೆ ಅನ್ನೋದನ್ನು. ಕಾಂಟ್ರಿಬ್ಯೂಷನ್ ಆಫ್ ಎನ್ ಇಂಡಿವಿಜುವಲ್ ಫರ್ಮು, ಪ್ರತಿಯೊಂದು ಫರ್ಮು ಏನು ಸೊಸೈಟಿಯಲ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸು ವರ್ಕನ್ನು ಮಾಡ್ತವೆ, ಬಿಸ್ನೆಸ್ಸನ್ನು ರನ್ ಮಾಡ್ತವೆ. ಯಾವುದ್ಯಾವುದು ಆರ್ಗನೈಸೇಷನ್ಸು ಯಾವ್ಯಾವ ಥರ ಸೋಷಿಯಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಬೋತ್ ಇಂಟರ್ನಲಿ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲಿ ಅಂದರೆ ಏನೇನು ಮೆಷರ್ಸನ್ನು ತಗೊಳ್ತಾ ಇದೆ, ಮತ್ತು ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ದ ಫರ್ಮ್ ಆ್ಯಂಡ್ ದ ಸೊಸೈಟಿ ಆ್ಯಸ್ ಎ ಹೋಲ್. ಈ ಮೆಷರ್ಸಿಂದ, ಈ ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸಿಂದ ಫರ್ಮಿಗೆ ಆ್ಯಸ್ ವೆಲ್ ಆಸ್ ಸೊಸೈಟಿಗೆ ಯಾವ ಥರ ಬೆನಿಫಿಟ್ ಆಗ್ತಾ ಇದೆ ಅನ್ನೋದನ್ನು ಮೆಜರ್ ಮಾಡುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು ಮೆಜರ್ ಮಾಡೋದೇ ಇದ್ರದ್ದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಪ್ರೈಮರಿ ಗೋಲ್ ಆಫ್ ಸೊಸೈಟಿ ಸೋಷಿಯಲ್ ಅಕೌಂಟಿಂಗ್ ಇಸ್ ಟು ಇನ್ಫಾರ್ಮ್ ದ ಜನರಲ್ ಪಬ್ಲಿಕ್ ಅಬೌಟ್ ದ ವೆಲ್ಫೇರ್ ಮೆಜರ್ಸ್ ಅಂಡರ್ಟೇಕನ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ಇಟ್ಸ್ ಆ್ಯಂಡ್ ದರ್ ಎಫೆಕ್ಟ್ಸ್ ಆನ್ ದ ಸೊಸೈಟಿ. ಏನೇನು ಬೆನಿಫಿಟ್ಸು, ಏನೇನು ಮೆಷರ್ಸನ್ನು ತಗೊಳುತ್ತೆ, ಅದರಿಂದ ಆರ್ಗನೈಸೇಷನ್ಗೆ ಆ್ಯಸ್ ವೆಲ್ ಮತ್ತು ಸೊಸೈಟಿಗೆ ಯಾವ ಥರ ಬೆನಿಫಿಟ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದೇ ಇನ್ನೊಂದು ಇಂಪಾರ್ಟೆಂಟು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟು ಡಿಟರ್ಮಿನ್ ವೆದರ್ ಆ್ಯನ್ ಇಂಡಿವಿಜುವಲ್ ಫರ್ಮ್ ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಡ್ವರ್ಸ್ಲಿ ಎಫೆಕ್ಟ್ ದ ಸೊಸೈಟಿ ಆರ್ ನಾಟು. ಈಗೇನು ಒಂದು ಸೊಸೈಟಿಯಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ಸು ವರ್ಕ್ ಮಾಡುತ್ತೆ ಅಥವಾ ಬಿಸ್ನೆಸ್ಸನ್ನು ರನ್ ಮಾಡುತ್ತೆ, ಅಲ್ಲಿ ಏನೇನು ಪಾಲಿಸೀಸು ಮತ್ತು ಸ್ಟ್ರಾಟಜೀಸನ್ನು ಒಂದು ಆರ್ಗನೈಸೇಷನ್ನು ಡಿಟರ್ಮೈನ್ ಮಾಡುತ್ತೆ, ಅದು ಸೊಸೈಟಿಗೆ ವೆಲ್ಫೇರ್ ಆಗಿದೆಯಾ ಅಥವಾ ಬೆನಿಫಿಟ್ ಆಗಿದೆಯಾ ಅಥವಾ ಅಡ್ವರ್ಸ್ಲಿ ಎಫೆಕ್ಟ್ ಆಗಿದೆಯೋ ಅನ್ನೋದನ್ನು ಕೂಡ ಡಿಟರ್ಮೈನ್ ಮಾಡುತ್ತೆ. ಯಾವುದು ಸೋಷಿಯಲ್ ಅಕೌಂಟಿಂಗು ಉದ್ದೇಶ ಆಗಿರುತ್ತೆ. ನೆಕ್ಸ್ಟು ಸೋಷಿಯಲ್ ಪ್ರಿಯಾರಿಟೀಸು, ಆ ಏನು ಪಾಲಿಸೀಸು ಪ್ರಾಕ್ಟೀಸಸ್ಸು ಒಂದು ಆರ್ಗನೈಸೇಷನ್ನು ಫಾಲೋ ಮಾಡುತ್ತೆ ಅಥವಾ ಮೆಷರ್ಸನ್ನು ತಗೊಳುತ್ತೆ, ಅದು ವೆದರ್ ಇಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ದ ಸೋಷಿಯಲ್ ಪ್ರಿಯಾರಿಟೀಸು. ಅದು ಸೋಷಿಯಲ್ ಪ್ರಿಯಾರಿಟಿ ಇದೆಯಾ, ಸೊಸೈಟಿಗೆ ಹೆಲ್ಪ್ ಆಗುತ್ತಾ ಅಥವಾ ಬೆನಿಫಿಟ್ ಆಗುತ್ತಾ ಅಥವಾ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ನೆಕ್ಸ್ಟು ಏನು ರಿಲೆವೆಂಟ್ ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ಪಬ್ಲಿಕ್ ಅಕೌಂಟಬಿಲಿಟಿ ಅಲಾಂಗ್ ವಿತ್ ಇಟ್ಸ್ ಅಲೋಕೇಶನ್ ಆಫ್ ರಿಸೋರ್ಸಸ್ಸು. ಏನು
ಎವ್ರಿಥಿಂಗ್ ಶುಡ್ ಬಿ ಅಕೌಂಟಬಲ್. ಇಲ್ಲಿ ಏನು ಈಗ ನವೇಡೇಸು ಏನು ಅವೇರ್ನೆಸ್ಸು ಕ್ರಿಯೇಟ್ ಆಗ್ತಾಯಿದೆ, ಜನರಲ್ ಪಬ್ಲಿಕ್ಕಿಗೆ ಏನು ಅವೇರ್ನೆಸ್ ಇದೆ, ಸೊಸೈಟಿ ಬಗ್ಗೆ ಗೊತ್ತಿದೆ, ಆರ್ಗನೈಸೇಷನ್ ಬಗ್ಗೆ ಗೊತ್ತಿದೆ, ಪ್ರಾಫಿಟಬಿಲಿಟಿ ಪೊಸಿಷನ್ನು, ಪ್ರೋಗ್ರೆಸ್ಸು, ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್, ಎವ್ರಿಥಿಂಗ್ ಪೀಪಲ್ ನೋ ಅಬೌಟ್ ದ ಆರ್ಗನೈಸೇಷನ್, ಎವ್ರಿಥಿಂಗ್. ಅಂದರೆ ನವೇಡೇಸ್ ದ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ, ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಅಥವಾ ಪ್ರೋಗ್ರೆಸ್ ಆಫ್ ದ ಆರ್ಗನೈಸೇಷನ್ನು. ಅಂದರೆ ಇದು ಎಲ್ಲದ್ರದ್ದು ಕೂಡ ಅಕೌಂಟಬಿಲಿಟಿ ಬೇಕಾಗುತ್ತೆ. ಒಂದು ಏನು ಡೆವಲಪ್ ಆಗ್ತಾಯಿದೆ ಸೊಸೈಟಿಯಲ್ಲಿ ಆರ್ಗನೈಸೇಷನ್ನು, ಮತ್ತು ಅದು ಆ ಪ್ರೋಗ್ರೆಸ್ಸಿಂದ ಮತ್ತು ಏನೇನು ವೆಲ್ಫೇರ್ ಮೆಷರ್ಸನ್ನು ಅದು ಏನು ಬೆನಿಫಿಟ್ಸನ್ನು ಸೊಸೈಟಿಯಿಂದ ಪಡ್ಕೊಳ್ಳುತ್ತೆ, ಆ ಬೆನಿಫಿಟ್ಸನ್ನು ಸ್ವಲ್ಪ ಅದು ಸೊಸೈಟಿಗೆ ಕೊಡಲೇಬೇಕಾಗುತ್ತೆ. ಇಟ್ ಈಸ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆರ್ಗನೈಸೇಷನ್ ಟುವರ್ಡ್ಸ್ ದ ಸೊಸೈಟಿ. ಅದರಿಂದ ಎಲ್ಲದೂ ಅಕೌಂಟಬಿಲಿಟಿ ಇರಬೇಕು. ಅದು ಏನು ಅಂದರೆ ಯಾವುದನ್ನು ಮುಚ್ಚುಮರೆ ಯಾವುದು ಇರಬಾರ್ದಾಗತ್ತೆ. ದಟ್ ಈಸ್ ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್. ನೆಕ್ಸ್ಟು ಎನ್ವೈರ್ನಮೆಂಟಲ್ ಪ್ರೊಟೆಕ್ಷನ್. ಒಂದು ಇಲ್ಲಿ ಏನು ಎನ್ವೈರ್ನಮೆಂಟನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು. ಒಂದು ಫ್ಯಾಕ್ಟ್ರಿಗಳಾಗಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆದರೆ ಏನು ಇಲ್ಲಿ ಒಂದು ಜನರಲ್ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಇಟ್ ಪ್ರೊವೈಡ್ಸ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು. ಅಂದರೆ ಫ್ಯಾಕ್ಟ್ರಿಗಳು ಏನು ವೇಸ್ಟೇಜನ್ನು ಸೊಸೈಟಿಗೆ ಡಿಸ್ಪೋಸ್ ಮಾಡ್ತವೆ ಅಥವಾ ನದಿಗಳಿಗೆ, ರಿವರ್ಸಿಗೆ ಡಿಸ್ಪೋಸ್ ಮಾಡುತ್ತೆ, ವೇಸ್ಟನ್ನು ಎಲ್ಲಂದರಲ್ಲೇ ಡಿಸ್ಪೋಸ್ ಮಾಡುತ್ತೆ, ಮತ್ತು ಪೊಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಈ ಥರ. ಇಟ್ಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ಟು ಪ್ರೊಟೆಕ್ಟ್ ದ ಎನ್ವೈರ್ನಮೆಂಟ್ ಆಫ್ ದ ಸೊಸೈಟಿ. ಒಂದು ಎನ್ವೈರ್ನಮೆಂಟನ್ನು ಕೂಡ ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಅಂದರೆ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕಂದ್ರೆ, ಯಾವುದೇ ಥರ ಬಿಸ್ನೆಸ್ ಆರ್ಗನೈಸೇಷನಿಂದ ಸೊಸೈಟಿಗೆ ಅಥವಾ ಒಂದು ಪರಿಸರಕ್ಕೆ, ಎನ್ವೈರ್ನಮೆಂಟಿಗೆ ಯಾವುದೇ ಥರ ಹಾನಿ ಕೂಡ ಆಗಬಾರ್ದು. ಆ ಥರ ಒಂದು ಡ್ಯೂಟಿನ ಬಿಸ್ನೆಸ್ ಆರ್ಗನೈಸೇಷನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಟ್ ಹ್ಯಾಸ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್ ಆಫ್ ದ ಸೊಸೈಟಿ. ಇದು ಒಂದು ದೊಡ್ಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಈಗ ಜನರಲಿ ದ ಗೌರ್ಮೆಂಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್ ಆಫ್ ದ ಸೊಸೈಟಿ. ಜನರಲ್ಲಾಗಿ ಗೌರ್ಮೆಂಟು ಪ್ರೊವೈಡ್ ಮಾಡುತ್ತೆ. ಅದೇ ಥರ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತಪ್ಪ ಅಂದರೆ, ಈಗ ಸೊಸೈಟಿ ಪೀಪಲ್ ಏನಿರ್ತಾರೆ, ಒಂದು ಏರಿಯಾದಲ್ಲಿ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲಿ ಪೀಪಲ್ಲಿಗೆ ಏನು ಮಾಡಬೇಕು, ಆ ಬಿಸ್ನೆಸ್ ಆರ್ಗನೈಸೇಷನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿದ್ರೆ ಅವ್ರದ್ದು ವರ್ಕ್ ಏನು ಪೀಪಲ್ ಆಫ್ ದ ಸೊಸೈಟಿದು ಅವ್ರದ್ದು ಇನ್ಕಮ್ ಜಾಸ್ತಿ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಜಾಸ್ತಿ ಆಗುತ್ತೆ, ಮತ್ತು ಸೋಷಿಯಲ್ ಸ್ಟೇಟಸ್ಸು ಜಾಸ್ತಿ ಆಗುತ್ತೆ. ಇದರಿಂದ ಸೊಸೈಟಿಗೂ ಬೆನಿಫಿಟ್ ಆಗುತ್ತೆ, ಅಥವಾ ಆ್ಯಸ್ ವೆಲ್ ಆಸ್ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದ ನೇಷನ್ ಆಲ್ಸೋ. ದೇರ್ಫಾರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್ ಆಫ್ ದ ಸೊಸೈಟಿ. ನೆಕ್ಸ್ಟು ರೀಸನಬಲ್ ಯೂಸ್ ಆಫ್ ರಿಸೋರ್ಸಸ್ಸು. ಈಗ ನಾವು ಇಂಪಾರ್ಟೆನ್ಸಲ್ಲೂ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಇಂಪಾರ್ಟೆಂಟ್ ಮೇಯ್ನ್ ಆಬ್ಜೆಕ್ಟಿವ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಟು ರೀಸನಬಲ್ ಯೂಸ್ ಆಫ್ ರಿಸೋರ್ಸಸ್. ಒಂದು ರಿಸೋರ್ಸಸ್ಸನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ವೇಸ್ಟೇಜ್ ಆಗುತ್ತೆ. ಆ್ಯಸ್ ದ ರಿಸೋರ್ಸಸ್ ಆರ್ ರಿಸೋರ್ಸಸ್ಸು ಸ್ಕೇರ್ಸ್ ಇರುತ್ತೆ, ಶಾರ್ಟೇಜ್ ಆಫ್ ರಿಸೋರ್ಸಸ್ ಇರುತ್ತೆ. ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಲಿಲ್ಲ ಅಂದರೆ ಅದು ಮತ್ತೆ ನಮಗೆ ರಿಸೋರ್ಸಸನ್ನು ತಗೊಳ್ಳೋದು ಅಥವಾ ಪಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ದೇರ್ಫೋರ್ ದ ಆರ್ಗನೈಸೇಷನ್ ಶುಡ್ ಪ್ರಾಪರ್ಲಿ ಯುಟಿಲೈಸ್ ದ ಸ್ಕೇರ್ಸ್ ರಿಸೋರ್ಸಸ್. ದೆನ್ ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ದ ಸೊಸೈಟಿ. ಈಗ ಏನು ನಮ್ಮ ಸೊಸೈಟಿಗೆ ಈಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸಿಂದ, ವಿತ್ ಎಫೆಕ್ಟ್ ಆಫ್ LPG, ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಪಾಲಿಸಿಯಿಂದ, ಎಸ್ಪೆಷಲಿ ವಿತ್ ದ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನಿಂದ ಏನಾಗ್ತಾ ಇದೆ, ಕಲ್ಚರು, ವ್ಯಾಲ್ಯೂಸ್ ಆಫ್ ದ ಸೊಸೈಟಿ ಚೇಂಜ್ ಆಗ್ತಾಯಿದೆ. ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಈ ಥರ ಅಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಟು ಪ್ರೊಟೆಕ್ಟ್ ಅವರ್ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ದ ಸೊಸೈಟಿ. ಏನೇ ಇನ್ಫ್ಲುಯೆನ್ಸ್ ಆದರೂ, ಬೇರೆ ಕಲ್ಚರ್ ಇನ್ಫ್ಲುಯೆನ್ಸ್ ಆದರೂ, ನಮ್ಮ ಕಲ್ಚರು, ನಮ್ಮ ವ್ಯಾಲ್ಯೂಸನ್ನು ಪ್ರೊಟೆಕ್ಟ್ ಮಾಡೋದು ಬಿಸ್ನೆಸ್ ಆರ್ಗನೈಸೇಷನ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನೆಕ್ಸ್ಟು ಪ್ರಮೋಟ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಥ್ರೂ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ಅದರ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ.
ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ಪು ಇರಬೇಕಾಗುತ್ತೆ ಬಿಟ್ವೀನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ದ ಅದರ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು ಬರ್ತಾರೆ ಇಲ್ಲಿ? ಸೊಸೈಟಿ ಬರುತ್ತೆ, ಗೌರ್ಮೆಂಟ್ ಬರುತ್ತೆ, ಕಸ್ಟಮರ್ಸ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ. ಎಲ್ಲರ ನಡುವೆ ಏನಿರಬೇಕು? ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ಪು ಇರಬೇಕು. ಬೆಟರ್ ರಿಲೇಷನ್ಶಿಪ್ಪು, ಗುಡ್ ರಿಲೇಷನ್ಶಿಪ್ಪು, ಹೆಲ್ದಿ ರಿಲೇಷನ್ಶಿಪ್ಪು ಇರಬೇಕಾಗುತ್ತೆ. ಇಲ್ಲಾಂದರೆ ಈಗ ಫಾರ್ ಎಕ್ಸಾಂಪಲ್, ಇಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆರ್ಗನೈಸೇಷನ್ ಆ್ಯಂಡ್ ದ ಎಂಪ್ಲಾಯೀಸ್ ಈಸ್ ನಾಟ್ ಗುಡ್ ಅಂತ ಇಟ್ಕೊಳ್ಳಿ. ಈಗ ಅವರಿಬ್ಬರ ನಡುವೆ ಏನು ಎಂಪ್ಲಾಯೀಸು ಮತ್ತು ಆರ್ಗನೈಸೇಷನ್ ನಡುವೆ ರಿಲೇಷನ್ಶಿಪ್ಪು ಚೆನ್ನಾಗಿಲ್ಲ, ಆವಾಗ ಏನಾಗುತ್ತೆ? ಕ್ಲ್ಯಾಶಸ್ ಆಗುತ್ತೆ. ಅವರು ಎಂಪ್ಲಾಯೀಸು ಅವರು ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡೋಕ್ಕೆ ಆರ್ಗನೈಸೇಷನ್ಗೆ ಅಪ್ರೋಚ್ ಮಾಡ್ತಾರೆ. ಆಗ ಆರ್ಗನೈಸೇಷನ್ಸು ಆರ್ಗನೈಸೇಷನ್ ಈಸ್ ನಾಟ್ ರೆಡಿ ಟು ಫುಲ್ಫಿಲ್ ದರ್ ಡಿಮ್ಯಾಂಡ್ಸ್. ಈಗ ಏನಾಗುತ್ತೆ? ಕ್ಲ್ಯಾಶಸ್ ಆಗುತ್ತೆ, ಸ್ಟ್ರೈಕ್ಸ್ ಆಗುತ್ತೆ, ಲಾಕೌಟ್ಸ್ ಆಗುತ್ತೆ, ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ಮತ್ತು ದ ಆರ್ಗನೈಸೇಷನ್ ಕೆನಾಟ್ ಮೀಟ್ ದ ಡಿಮ್ಯಾಂಡ್ಸು. ಅದು ಮತ್ತು ಸೇಲ್ಸು ಕಡಿಮೆ ಆಗುತ್ತೆ, ಪ್ರಾಫಿಟ್ ಕಡಿಮೆ ಆಗುತ್ತೆ. ಹೀಗೆ ಒಂದೊಂದಕ್ಕೂ ಏನಾಗುತ್ತೆ? ಕ್ಲೋಸ್ ರಿಲೇಷನ್ಶಿಪ್ ಇರುತ್ತೆ ಬಿಟ್ವೀನ್ ದ ಆರ್ಗನೈಸೇಷನ್ ಆ್ಯಂಡ್ ದ ಅದರ್ ಸ್ಟೇಕ್ ಹೋಲ್ಡರ್ಸ್. ದೇರ್ ಫೋರ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಮೇಂಟೈನ್ ದ ಹಾರ್ಮೋನಿಯಸ್ ರಿಲೇಷನ್ಶಿಪ್ ವಿತ್ ದ ಅದರ್ ಸ್ಟೇಕ್ ಹೋಲ್ಡರ್ಸ್. ಯಾರು ಎಂಪ್ಲಾಯೀಸ್ ಇರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಎಲ್ಲರ ಜೊತೆನೂ ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಂಡ್ರೆ ಆರ್ಗನೈಸೇಷನು ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ ಸ್ಮೂತ್ ಫಂಕ್ಷನಿಂಗಿಗೆ ಇದು ಏನಾಗುತ್ತೆ? ಹೆಲ್ಪ್ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಟು ಮೇಂಟೈನ್ ದ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಬಿಸ್ನೆಸ್ ಆ್ಯಂಡ್ ದ ಅದರ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ. ಅದರ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ ಮೀನ್ಸ್ ಅದರ್ ಸ್ಟೇಕ್ ಹೋಲ್ಡರ್ಸ್. ನೆಕ್ಸ್ಟು ರೆಸ್ಪೆಕ್ಟ್ ಹ್ಯೂಮನ್ ರೈಟ್ಸು. ಈಗ ಏನು ಒಂದು ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಏನು ದ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ದ ಸೊಸೈಟಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಅಲ್ಲಿ ಹ್ಯೂಮನ್ ಬೀಯಿಂಗ್ಸಿಗೆ ಸರ್ಟನ್ ಸಮ್ ಸ್ಟೇಟಸ್ ಇರಬೇಕು, ಸೋಷಿಯಲ್ ಸ್ಟೇಟಸ್ ಇರಬೇಕು. ಒಂದು ಏನು ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಹ್ಯೂಮನ್ ರೈಟ್ಸ್ ಟು ದ ಪೀಪಲ್. ಅಂದರೆ ನಮ್ಮ ದೇಶ ಏನು ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಹ್ಯೂಮನ್ ರೈಟ್ಸ್ ಕೊಟ್ಟಿದೆ, ಅದನ್ನೆಲ್ಲ ಕರೆಕ್ಟಾಗಿ ಒಂದು ಆರ್ಗನೈಸೇಷನ್ನು ಫಾಲೋ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ಇಟ್ ಶುಡ್ ನಾಟ್ ಡಿಗ್ರೇಡ್ ಆರ್ ಇಲ್ ಟ್ರೀಟ್ ದ ಎಂಪ್ಲಾಯೀಸ್ ಆರ್ ದ ಪೀಪಲ್ ಆಫ್ ದ ಸೊಸೈಟಿ ಅಂತ. ನೆಕ್ಸ್ಟು ಟು ಪ್ರೊವೈಡ್ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಫ್ರೀ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸು. ಅಂದರೆ ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನು ಸೊಸೈಟಿಯಲ್ಲೇ ಅದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಸರ್ವೈವಿಂಗ್ ಇನ್ ದ ಸೊಸೈಟಿ, ಇಟ್ಸ್ ರನ್ನಿಂಗ್ ಇಟ್ಸ್ ಬಿಸ್ನೆಸ್ ಇನ್ ದ ಸೊಸೈಟಿ. ಬಿಸ್ನೆಸ್ಸಲ್ಲಿ ಅದು ಸೊಸೈಟಿಯಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರುತ್ತೆ. ದೇರ್ ಫಾರ್ ಇಟ್ ಈಸ್ ಎಂಜಾಯಿಂಗ್ ಬೆನಿಫಿಟ್ಸ್ ಫ್ರಮ್ ದ ಸೊಸೈಟಿ. ಅದಕ್ಕೋಸ್ಕರ ಇಟ್ ಹ್ಯಾಸ್ ಟು ಡೂ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಸೊಸೈಟಿ ಬೈ ಎಸ್ಟಾಬ್ಲಿಷಿಂಗ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಮೆಡಿಕಲ್ ಫೆಸಿಲಿಟೀಸು ಎಕ್ಸೆಟ್ರಾ. ಇದೆಲ್ಲ ಮಾಡೋದ್ರಿಂದ ಏನು ಮಾಡುತ್ತೆ? ಒಂದು ಆರ್ಗನೈಸೇಷನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಪ್ರೊವೈಡ್ ಮಾಡ್ಬೋದಾಗತ್ತೆ. ನೆಕ್ಸ್ಟು ಸ್ಟೆಪ್ಸ್ ಟು ಮಿನಿಮೈಸ್ ದ ಪೊಲ್ಯೂಷನ್ ವಿಚ್ ಈಸ್ ಕ್ರಿಯೇಟೆಡ್ ಫ್ರಮ್ ದ ಡಿಸ್ಪೋಸಿಷನ್ ಆಫ್ ದ ವೇರಿಯಸ್ ಇಂಡಸ್ಟ್ರಿಯಲ್ ವೇಸ್ಟ್ಸ್ ಇನ್ ಎ ಅನ್ಸೈಂಟಿಫಿಕ್ ಮ್ಯಾನರ್. ಅಂದರೆ ಈಗ ಏನು ಇಂಡಸ್ಟ್ರಿಯಲ್ ವೇಸ್ಟೇಜ್ ಡಿಸ್ಪೋಸಲ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಟು ದ ಸೊಸೈಟಿ. ಒಂದು ಏನು ಇಂಡಸ್ಟ್ರಿಯಲ್ ವೇಸ್ಟ್ ಇರುತ್ತೆ ಅದು ಒಂದು ಸೊಸೈಟಿಗೆ ತುಂಬ ಹಾರ್ಮ್ಫುಲ್ ಆಗುತ್ತೆ. ಒಂದು ಪೀಪಲ್ ಹೆಲ್ತಿಗೆ ಅದು ತುಂಬ ಹಾರ್ಮ್ಫುಲ್ ಆಗುತ್ತೆ. ಸೇಫ್ಟಿ ಮತ್ತು ಕ್ಲೀನ್ಲಿನೆಸ್ಸು ಬೇಕಾಗುತ್ತೆ. ಒಂದು ಒಳ್ಳೆ ಹೆಲ್ತ್ ಬೇಕಾಗುತ್ತೆ. ಅಂದರೆ ದೇರ್ ಫೋರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನೀಸ್ ಆರ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ಟು ಪ್ರಾಪರ್ ಡಿಸ್ಪೋಸಲ್ ಆಫ್ ಇಂಡಸ್ಟ್ರಿಯಲ್ ವೇಸ್ಟೇಜ್. ಒಂದು ಇಂಡಸ್ಟ್ರಿಯಲ್ ವೇಸ್ಟೇಜನ್ನು ಅದು ಪ್ರಾಪರಾಗಿ ಡಿಸ್ಪೋಸ್ ಮಾಡಿದೆ ಇನ್ ಎ ಸೈಂಟಿಫಿಕ್ ಮ್ಯಾನರ್ ಆಗಿ ಡಿಸ್ಪೋಸ್ ಮಾಡಿದ್ರೆ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದ ಸೊಸೈಟಿ. ನೆಕ್ಸ್ಟು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಈಸ್ ಟು ಹೆಲ್ಪ್ ದ ಎಂಪ್ಲಾಯೀಸು. ಈಗ ಇವರು ಕೂಡ ಒಬ್ಬರು ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಒಂದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಆರ್ಗನೈಸೇಷನ್, ಎಂಪ್ಲಾಯೀಸ್ ವಿಲ್ ಬಿ ದ stakeholders because there is a clean relationship, there is a close relationship between the employees and the organization. Without the employees, it is difficult to run the business because they are appointed for the purpose of manufacturing of goods and services. Ella to do some important functions of the organization ಅಂದರೆ ಎಂಪ್ಲಾಯೀಸು ಬೇಕಾಗುತ್ತೆ, ವರ್ಕರ್ಸು ಬೇಕಾಗ್ತಾರೆ. therefore in the better functioning of the organization, employees plays an important ರೋಲ್. ದೇ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್. ಅಂದರೆ ಒಂದು ಆರ್ಗನೈಸೇಷನಲ್ಲಿ
ಎಂಪ್ಲಾಯೀಸ್ ರೋಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಅದಕ್ಕೋಸ್ಕರ ಆರ್ಗನೈಸೇಷನ್ ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅಂದರೆ ದ ಆರ್ಗನೈಸೇಷನ್ ಹ್ಯಾಸ್ ಟು ಡೂ ಪರ್ಫಾರ್ಮ್ ಸರ್ಟನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಎಂಪ್ಲಾಯೀಸು. ಅಂದರೆ ಯಾವ ಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಮಾಡ್ಬೋದು ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ಬೈ ಪ್ರೊವೈಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್, ಬೆಟರ್ ಎನ್ವೈರನ್ಮೆಂಟಲ್ ಕಂಡೀಷನ್ಸು. ಒಂದು ವರ್ಕರ್ಸು ಚೆನ್ನಾಗಿ ಮೋಟಿವೇಟ್ ಆಗಬೇಕಂದ್ರೆ, ಹಾರ್ಡ್ ವರ್ಕ್ ಮಾಡಬೇಕಂದ್ರೆ, ಅವ್ರ ಎಫಿಷಿಯನ್ಸಿ ಜಾಸ್ತಿ ಆಗಬೇಕಂದ್ರೆ ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್ ಅವರಿಗೆ ಚೆನ್ನಾಗಿರಬೇಕು. ಅಂದರೆ ಅವರಿಗೆ ಬೆಟರ್ ಸ್ಪೇಸ್ ಇರಬೇಕು. ಅವ್ರು ವರ್ಕ್ ಮಾಡೋದಕ್ಕೆ, ಕೂತ್ಕೊಳ್ಳಲು ವರ್ಕ್ ಮಾಡೋದಕ್ಕೆ ಅಥವಾ ಮೆಷಿನಲ್ಲಿ ವರ್ಕ್ ಮಾಡೋದಕ್ಕೆ ಅವರಿಗೆ ಪ್ರಾಪರ್ ಸ್ಪೇಸ್ ಇರಬೇಕು, ಪ್ರಾಪರ್ ವೆಂಟಿಲೇಷನ್ ಫೆಸಿಲಿಟಿ ಇರಬೇಕು, ಪ್ರಾಪರ್ ರೆಸ್ಟು ಲೀಜರ್ ಇರಬೇಕು, ಲೈಟಿಂಗ್ ಆ್ಯಂಡ್ ವೆಂಟಿಲೇಷನ್ ಇರಬೇಕಾಗತ್ತೆ. ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ, ಪ್ರಾಪರ್ ವರ್ಕಿಂಗ್ ಕಂಡೀಷನ್ಸು ಆಗುತ್ತೆ. ಇದು ಚೆನ್ನಾಗಿದ್ದರೆ ಆಟೋಮೆಟಿಕಲಿ ದೇ ವಿಲ್ ಬಿ ಮೋಟಿವೇಟೆಡ್ ಟುವರ್ಡ್ಸ್ ದ ವರ್ಕ್, ದೇರ್ ಎಫಿಷಿಯನ್ಸಿ ವಿಲ್ ಬಿ ಇನ್ಕ್ರೀಸ್ಡ್ ಆ್ಯಂಡ್ ದೇ ವಿಲ್ ವರ್ಕ್ ಹಾರ್ಡ್ ಫಾರ್ ದ ಆರ್ಗನೈಸೇಷನ್. ದೇರ್ಫೋರ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಬೆಟರ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್ ಅಲಾಂಗ್ ವಿತ್ ವರ್ಕಿಂಗ್ ಕಂಡೀಷನ್ನು. ಅವರಿಗೆ ಒಳ್ಳೆ ವೇಜಸ್ ಆ್ಯಂಡ್ ಸ್ಯಾಲ್ರೀಸನ್ನು ಕೊಡಬೇಕಾಗತ್ತೆ. ಇಲ್ಲಿಗೆ ಏನು ನಮ್ಮದು ಟು ಮೀಟ್ ದ ಇನ್ಕ್ರೀಸ್ಡ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಡೇ ಬೈ ಡೇ. ಅದಕ್ಕೆ ಅವರು ಏನು ಮಾಡಬೇಕು, ಒಂದು ಆರ್ಗನೈಸೇಷನು ಬೆಟರ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸನ್ನು ಕೊಟ್ಟರೆ ಎಂಪ್ಲಾಯೀಸನ್ನು ರೀಟೈನ್ ಮಾಡ್ಕೋಬೋದು. ಇಲ್ಲಾಂದರೆ ಏನು ಮಾಡ್ತಾರೆ, ಲೇಬರ್ ಟರ್ನ್ ಓವರ್ ಆಗುತ್ತೆ. ಲೇಬರ್ ಟರ್ನ್ ಓವರ್ ಅಂದರೆ ದೇ ವಿಲ್ ಶಿಫ್ಟ್ ಫಾರ್ ಅದರ್ ಆರ್ಗನೈಸೇಷನ್ಸ್ ವೇರ್ ದೇ ವಿಲ್ ಗೆಟ್ ಮೋರ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸು. ಅಂದರೆ ಎಲ್ಲಿ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ಸು ಜಾಸ್ತಿ ಸಿಗುತ್ತೆ ಅಲ್ಲಿಗೆ ಅವ್ರು ಏನಾಗ್ಬಿಡ್ತಾರೆ, ಶಿಫ್ಟ್ ಆಗ್ತಾರೆ. ಅಥವಾ ಈಗ ಸರಿಯಾಗಿ ವೇಜಸ್ ಆ್ಯಂಡ್ ಸ್ಯಾಲ್ರೀಸನ್ನು ಕೊಡಲಿಲ್ಲ ಅಂದರೆ ಆರ್ಗನೈಸೇಷನ್ ಎಂಪ್ಲಾಯೀಸಿಗೆ ದೇರ್ ವಿಲ್ ಬಿ ಆಬ್ಸೆಂಟಿಸಮ್ಮು, ಲೇಬರ್ ಟರ್ನ್ ಓವರು, ಈ ಥರ ಎಲ್ಲ ಪ್ರಾಬ್ಲಮ್ಸು ಆಗತ್ತೆ. ಆಗ ಏನಾಗುತ್ತೆ, ವರ್ಕಿಗೆ ಡಿಸ್ಟರ್ಬ್ ಆಗುತ್ತೆ. ದೇರ್ಫೋರ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಬೆಟರ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸು. Along with this, it has to provide leave facilities and rest facilities to the employees. Next, it has to provide annual increments and allowances. ಈಗ ಒಂದು ಆರ್ಗನೈಸೇಷನ್ನು ಅಲಾಂಗ್ ವಿತ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ ಜೊತೆಗೆ ಏನು ಮಾಡುತ್ತೆ, ಬೇರೆ ಬೇರೆ ಅಲವೆನ್ಸಸ್ ಕೊಡುತ್ತೆ, ಪರ್ಕ್ವಿಸಿಟ್ಸ್ ಕೊಡುತ್ತೆ, ಬೆನಿಫಿಟ್ಸನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲು ಡೈಲಿ ಅಲವೆನ್ಸಸ್ಸು, ಡಿಯರ್ನೆಸ್ ಅಲವೆನ್ಸು, ಮೆಡಿಕಲ್ ಅಲವೆನ್ಸು, ಹೀಗೆ ತುಂಬ ಅಲವೆನ್ಸಸನ್ನು ಕೊಡುತ್ತೆ. ಇನ್ಕ್ರಿಮೆಂಟ್ ಇಯರ್ಲಿ ಅಂದರೆ ಪ್ರತಿ ವರ್ಷ ಏನು ಮಾಡುತ್ತೆ, ಸ್ಯಾಲ್ರಿನ ಹೈಕ್ ಮಾಡುತ್ತೆ, ಅಥವಾ ವೇಜಸ್ ಆ್ಯಂಡ್ ಸ್ಯಾಲ್ರೀಸನ್ನು ಹೈಕ್ ಮಾಡುತ್ತೆ, ಅಥವಾ ಇನ್ಕ್ರಿಮೆಂಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಯಾತಕ್ಕಂದರೆ ಟು ಮೀಟ್ ದ ಹೈ ಕಾಸ್ಟ್ ಆಫ್ ಲಿವಿಂಗ್. ಅಂದರೆ ವಿತ್ ದ ಇನ್ಫ್ಲೇಷನ್ ದ ಕಾಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಇನ್ಕ್ರೀಸಿಂಗು. ಅದನ್ನು ಜಾಸ್ತಿ ಆಗೋದ್ರಿಂದ ಎಂಪ್ಲಾಯೀಸು ಶುಡ್ ಗೆಟ್ ಮೋರ್ ವೇಜಸ್ ಆ್ಯಂಡ್ ಸ್ಯಾಲ್ರೀಸು. ನೆಕ್ಸ್ಟು ಪ್ರೊವೈಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಎಜುಕೇಷನ್ ಫೆಸಿಲಿಟೀಸ್ ಟು ದ ಎಂಪ್ಲಾಯೀಸ್ ಆಫ್ ದ ಚಿಲ್ಡ್ರನ್ನು. ಅದೇ ಥರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡಬೇಕು, ಕ್ವಾರ್ಟರ್ಸ್ ಫೆಸಿಲಿಟೀಸನ್ನು ಕೊಡಬೇಕು. ಎಂಪ್ಲಾಯೀಸ್ ಚಿಲ್ಡ್ರನಿಗೆ ಎಜುಕೇಷನ್ ಫೆಸಿಲಿಟೀಸನ್ನು ಆರ್ಗನೈಸೇಷನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸು. ಅಂದರೆ ವೆನ್ ದ ಆರ್ಗನೈಸೇಷನ್ ಟೇಕ್ ಡಿಸಿಷನ್ ರಿಗಾರ್ಡಿಂಗ್ ದ ವರ್ಕರ್ಸ್, ದೇ ಶುಡ್ ಗಿವ್ participation. The workers should also give the workers should also participate in the decisions. ಅಂದರೆ ಏನು ವರ್ಕರ್ಸು ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆ ಸಂಬಂಧಪಟ್ಟ ಹಾಗೆ ಏನು ಆರ್ಗನೈಸೇಷನ್ನು ಇದು ಆರ್ಗನೈಸೇಷನ್ಸು ಡಿಸಿಷನ್ಸನ್ನು ತಗೋಬೇಕಾದ್ರೆ ಅಲ್ಲಿ ಏನು ಮಾಡಬೇಕಾಗತ್ತೆ, ಅವ್ರಿಗೂ ಕೂಡ ಪಾರ್ಟಿಸಿಪೇಷನಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಜಾಬ್ ಸೆಕ್ಯೂರಿಟೀಸ್ ಆ್ಯಂಡ್ ಸೋಷಿಯಲ್ ಸ್ಟೇಟಸ್. ಜಾಬ್ ಸೆಕ್ಯೂರಿಟಿ ಇಸ್ ಮೇನ್ ಇಂಪಾರ್ಟೆಂಟ್. ಇನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು ಜಾಬ್ ಸೆಕ್ಯೂರಿಟಿ ಇರುತ್ತೆ. ಜಾಬ್ ಸೆಕ್ಯೂರಿಟಿ ಅಂದರೆ ಏನು, ಕೆಲವೊಂದು ಆರ್ಗನೈಸೇಷನ್ ಜನರಲಿ ಇನ್ ಪ್ರೈವೇಟ್ ಆರ್ಗನೈಸೇಷನ್ಸು ಜಾಬ್ ಇಲ್ಲ ಅಂದರೆ ಏನು ಮಾಡ್ತಾರೆ, ಸೀಸನಲ್ ವರ್ಕಲ್ಲಿ ಅವರನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಇನ್ನು ಸಣ್ಣ ಪುಟ್ಟ ರೀಸನ್ಸಿಗೆ ವರ್ಕರ್ಸನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಆ ಥರ ಆಗಬಾರ್ದು. ಅವರಿಗೆ ಪರ್ಮನೆಂಟ್ ಒಂದು ಜಾಬ್ ಸೆಕ್ಯೂರಿಟಿ ಇರಬೇಕಾಗುತ್ತೆ, ಒಂದು ಪರ್ಮನೆಂಟ್ ಎಂಪ್ಲಾಯ್ಮೆಂಟು ಇರಬೇಕಾಗತ್ತೆ. ಬಿಕಾಸ್ ದ ವರ್ಕರ್ಸ್ ಹ್ಯಾವಿಂಗ್ ದೇರ್ ಡಿಪೆಂಡೆಂಟ್ಸು, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಡಿಪೆಂಡೆಂಟ್ಸ್ ಇರ್ತಾರೆ, ಅವರಿಗೆ ಇನ್ಕಮ್ ಇಲ್ಲ ಅಂದರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ದೇರ್ಫೋರ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಗಿವ್ ಜಾಬ್ ಸೆಕ್ಯೂರಿಟಿ ಆ್ಯಸ್
ಆ್ಯಂಡ್ ಸೋಷಲ್ ಸ್ಟೇಟಸ್ ಆಲ್ಸೋ. ಒಂದು ಸೋಷಿಯಲಿ ರೆಕಗ್ನಿಷನ್ ಇರಬೇಕು. ಎಂಪ್ಲಾಯೀಸ್ ಅಂದರೆ ಏನು ಇರಬೇಕು, ಒಂದು ಸ್ಟೇಟಸ್ ಇರಬೇಕು. ಅಂದರೆ ದ ಮ್ಯಾನೇಜ್ಮೆಂಟ್ ಪೀಪಲ್ ಆರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಶುಡ್ ನಾಟ್ ಟ್ರೀಟ್ ದ ಎಂಪ್ಲಾಯೀಸ್ ವಿತ್ ಲೋ ಗ್ರೇಡ್. ಅಂದರೆ ಅವರಿಗೆ ಒಂದು ಇಲ್ ಟ್ರೀಟ್ ಮಾಡಬಾರ್ದಾಗುತ್ತೆ. ಒಂದು ಸ್ಟೇಟಸನ್ನು ರೆಕಗ್ನಿಷನ್ನು ಕೊಡಬೇಕಾಗತ್ತೆ. ಇಲ್ಲಾಂದರೆ ಅವ್ರಿಗೆ ಏನಾಗುತ್ತೆ, ಅವರಿಗೆ ಹರ್ಟ್ ಆಗುತ್ತೆ. ದೇರ್ ಫಾರ್ ಇನ್ ದ ಆರ್ಗನೈಸೇಷನ್ ಹ್ಯಾಸ್ ಟು ಗಿವ್ ಸಮ್ ಜಾಬ್ ಸೆಕ್ಯೂರಿಟಿ ಆ್ಯಂಡ್ ಸೋಷಿಯಲ್ ಸ್ಟೇಟಸ್. ದೆನ್ ಪ್ರಮೋಷನ್, ಟ್ರಾನ್ಸ್ಫರ್ ಆ್ಯಂಡ್ ಟ್ರೈನಿಂಗ್ ಟು ಅಡ್ಜಸ್ಟ್ ದ ಚೇಂಜಿಂಗ್ ಟೆಕ್ನಾಲಜಿ. ಇಲ್ಲಿ ಒಂದು ಆರ್ಗನೈಸೇಷನಲ್ಲಿ ಪ್ರಮೋಷನ್ ಇರುತ್ತೆ. ಪ್ರಮೋಷನ್ ಅಂದರೆ ಶಿಫ್ಟಿಂಗ್ ಆಫ್ ವರ್ಕರ್ಸ್ ಫ್ರಮ್ ಲೋಯರ್ ರ್ಯಾಂಕ್ ಟು ಹೈಯರ್ ರ್ಯಾಂಕು. ಒಂದಷ್ಟು ಸರ್ವಿಸ್ ಆದಮೇಲೆ ಅಥವಾ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ಆರ್ಗನೈಸೇಷನ್ ಇದನ್ನು ಫಾಲೋ ಮಾಡುತ್ತೆ. ಎಕ್ಸ್ಪೀರಿಯೆನ್ಸ್ಡ್ ಅಥವಾ ಸೀನಿಯರ್ಸನ್ನು ಬೇರೆ ಹೈಯರ್ ಪೋಸ್ಟಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಮೋಷನ್ ಅಂತೀವಿ. ಆ ಥರ ಮಾಡಿದ್ರೆ ವರ್ಕರ್ಸು ಮೋಟಿವೇಟ್ ಆಗ್ತಾರೆ. ಅಲ್ಲಿ ಅವರು ಒಂದು ಡೆಸಿಗ್ನೇಷನ್, ಒಂದು ಸ್ಟೇಟಸ್ಸು, ಹೈ ರ್ಯಾಂಕ್ ಸಿಗುತ್ತೆ. ಹಾಗೆ ಸ್ಯಾಲ್ರೀಸು, ವೇಜಸಲ್ಲೂ ಕೂಡ ಹೈಕ್ ಆಗುತ್ತೆ. ಅದರಿಂದ ಅವರು ಮೋಟಿವೇಟ್ ಆಗ್ತಾರೆ. ಮತ್ತು ಟ್ರಾನ್ಸ್ಫರ್ಸ್ ಅಂದರೆ ಕೆಲವೊಂದು ಸಲ ಬೇಕಾಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಕರ್ಸ್ ನೀಡ್ ಶಿಫ್ಟಿಂಗ್ ಆಫ್ ಪ್ಲೇಸಸನ್ನು ಶಿಫ್ಟ್ ಮಾಡಬೇಕಂತೇಳಿ ಅವರು ಪ್ರಿಫರ್ ಮಾಡ್ತಾರೆ. ಅದನ್ನು ಕೂಡ ಏನು ಮಾಡಬೇಕಾಗತ್ತೆ, ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ದೆನ್ ಟ್ರೈನಿಂಗ್ ಟು ಅಡ್ಜಸ್ಟ್ ದ ಚೇಂಜಿಂಗ್ ಟೆಕ್ನಾಲಜಿ. ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆ್ಯಸ್ ವೆಲ್ ಆಸ್ ಫಾರ್ ದ ನ್ಯೂ ಎಂಪ್ಲಾಯೀಸ್ ಆಲ್ಸೋ. ಅಂದರೆ ಹೊಸಬರಿಗೆ ವರ್ಕ್ ಅಡ್ಜಸ್ಟ್ ಮಾಡೋದಕ್ಕೆ, ವರ್ಕ್ ಬಗ್ಗೆ ಈ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ. ಆ್ಯಸ್ ವೆಲ್ ಆಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆಲ್ಸೋ. ಈಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರುತ್ತೆ, ಚೇಂಜಸ್ ಆಗಿರುತ್ತೆ, ಮೆಷಿನ್ಸ್ ಎಲ್ಲ ಹೊಸ ಮೆಷಿನ್ಸ್ ಬಂದಿರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಆಲ್ಸೋ ಗೆಟ್ ಟ್ರೈನಿಂಗ್. ಅವರಿಗೂ ಕೂಡ ಟ್ರೈನಿಂಗು ಬೇಕಾಗುತ್ತೆ. ನೆಕ್ಸ್ಟು ಆಪರ್ಚುನಿಟೀಸ್ ಇನ್ ಸೆಲ್ಫ್ ಡೆವಲಪ್ಮೆಂಟ್. ಅವರಿಗೆ ತಾವು ಸ್ವಲ್ಪ ಡೆವಲಪ್ ಆಗೋದಕ್ಕೆ ಅವರು ಆ ಒಂದು ಆರ್ಗನೈಸೇಷನು ಕೂಡ ಅವಕಾಶನ ಮಾಡಿಕೊಡ್ಬೇಕಾಗತ್ತೆ. ಮತ್ತು ಸೋಷಿಯಲ್ ಸೆಕ್ಯೂರಿಟೀಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಪೆನ್ಷನ್ ಕೊಡೋದ್ರ ಮೂಲಕ, ಪ್ರಾವಿಡೆಂಟ್ ಫಂಡನ್ನು ಕೊಡೋದ್ರ ಮೂಲಕ ಒಂದು ಆರ್ಗನೈಸೇಷನ್ನು ಅವರಿಗೆ ಸೋಷಿಯಲ್ ಸೆಕ್ಯೂರಿಟೀಸನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಶೇರಿಂಗ್ ಆಫ್ ಎಕ್ಸಸ್ ಪ್ರಾಫಿಟ್. ಅಂದರೆ ಇಲ್ಲಿ ಎಂಪ್ಲಾಯೀಸು ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಗೆಟ್ಟಿಂಗ್ ದ ಪ್ರಾಫಿಟ್. ಬಿಕಾಸ್ ಅವರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಅದರಿಂದ ಸೇಲ್ಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ದ ಆರ್ಗನೈಸೇಷನ್ ಅರ್ನ್ಸ್ ಮೋರ್ ಪ್ರಾಫಿಟ್, ಅಲ್ಲಿ ಏನನ್ನು ಪ್ರಾಫಿಟನ್ನು ಯಾರು ತೊಗೊಳ್ತಾರೆ, ಓನರ್ಸ್ ತೊಗೊಳ್ತಾರೆ, ಜನರಲಿ ಶೇರ್ ಹೋಲ್ಡರ್ಸು ತೊಗೊಳ್ತಾರೆ. ಇನ್ ಕೇಸ್ ಇಫ್ ದ ಆರ್ಗನೈಸೇಷನ್ ಗೆಟ್ಸ್ ಮೋರ್ ಪ್ರಾಫಿಟ್, ದೇ ಶುಡ್ ಗಿವ್ ಸಮ್ ಶೇರಿಂಗ್. ಅದರಲ್ಲಿ ಶೇರನ್ನು ಕೊಡಬೇಕಾಗುತ್ತೆ. ಒಂದು ಪ್ರಾಫಿಟಲ್ಲಿ ಶೇರನ್ನು ಕೊಟ್ಟರೆ ಆಟೋಮೆಟಿಕಲಿ ವರ್ಕರ್ಸ್ ವಿಲ್ ಬಿ ಮೋಟಿವೇಟೆಡ್. ದೆನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇಫ್ ದ ಆರ್ಗನೈಸೇಷನ್ ಪ್ರೊವೈಡ್ಸ್ ಆಲ್ ದ ಫೆಸಿಲಿಟೀಸು, ಒಂದಷ್ಟು ಎಲ್ಲ ಫೆಸಿಲಿಟೀಸನ್ನು ಕೊಟ್ಟರೆ, ಅವರಿಗೆ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ಸ್ ಇದ್ದರೆ, ಬೆಟರ್ ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ ಇದ್ದರೆ, ಎಲ್ಲ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದರೆ, ಇಫ್ ದೆರ್ ಈಸ್ ನೋ ಇರಿಟೇಷನ್ ಇನ್ ದ ಜಾಬ್ ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ಯಾವುದೇ ತೊಂದರೆ ಇಲ್ಲ ಅಂದರೆ ಆಟೋಮೆಟಿಕಲಿ ದ ವರ್ಕರ್ಸ್ ವಿಲ್ ಗೆಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇಟ್ ಇಸ್ ಎ ಮೆಂಟಲ್ ಫೆನಾಮಿನಾನು. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒಂದು ಮೆಂಟಲ್ ಫೆನಾಮಿನಾನು. ಅವರು ಎಲ್ಲ ಫೆಸಿಲಿಟೀಸನ್ನು ಕೊಟ್ಟರೆ ಆಟೋಮೆಟಿಕಲಿ ದೇ ವಿಲ್ ಬಿ ಮೋಟಿವೇಟೆಡ್, ದೇ ವಿಲ್ ಬಿ ಗೆಟ್ ಮೋರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟು ಹೆಲ್ದಿ ಆ್ಯಂಡ್ ಟ್ರೇಡ್ ಯೂನಿಯನ್ ಪ್ರಾಕ್ಟೀಸಸ್ಸು. ಈಗ ಟ್ರೇಡ್ ಯೂನಿಯನ್ಸು, ಒಂದು ಅಸೋಸಿಯೇಷನ್ಸ್ ಅಂತ ವರ್ಕರ್ಸ್ದು ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಅಂದರೆ ಟು ಮೀಟ್ ದೇರ್ ಡಿಮ್ಯಾಂಡ್ಸು. ಈಗ ಚೇಂಜಿಂಗ್ ಸಿಚುಯೇಷನ್ಸು, ಸರ್ಕಮ್ಸ್ಟೆನ್ಸಸ್ಸಿಗೆ ತಕ್ಕಂತೆ ಅವ್ರದ್ದು ಡಿಮ್ಯಾಂಡ್ಸ್ ಇರುತ್ತೆ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರದ್ದು ಏನು ಮಾಡ್ತಾರೆ, ಒಂದು ವರ್ಕರ್ಸ್ ಅಸೋಸಿಯೇಷನ್ ಇರುತ್ತೆ, ಒಂದು ಟ್ರೇಡ್ ಅಸೋಸಿಯೇಷನ್ ಇರುತ್ತೆ. ಅದನ್ನು ಕೂಡ ಏನು ಮಾಡಬೇಕಾಗತ್ತೆ, ಆರ್ಗನೈಸೇಷನು ಎಂಟರ್ಟೈನ್ ಮಾಡಬೇಕಾಗುತ್ತೆ. These are the some social responsibilities of the organization towards the ಎಂಪ್ಲಾಯೀಸು. ಇದಿಷ್ಟೆಲ್ಲ ಎಂಪ್ಲಾಯೀಸಿಗೆ ಆರ್ಗನೈಸೇಷನ್ನು ಫೆಸಿಲಿಟೀಸನ್ನು ಕೊಟ್ಟರೆ ದ ವರ್ಕರ್ಸ್ ವಿಲ್ ಬಿ ಆಟೋಮೆಟಿಕಲಿ ಮೋಟಿವೇಟೆಡ್, ದೇ ವಿಲ್ ಗೆಟ್ ಮೋರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ದೇರ್ ಎಫಿಷಿಯನ್ಸಿ ವಿಲ್ ಬಿ ಇನ್ಕ್ರೀಸ್ಡ್. ಅವ್ರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ದೇ ರೆಡಿ ಟು ವರ್ಕ್ ಹಾರ್ಡ್. ಅವರು ಹಾರ್ಡ್ ವರ್ಕ್ ಮಾಡೋಕ್ಕೆ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಆರ್ಗನೈಸೇಷನ್ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಒಂದು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ಸೇಲ್ಸ್ ಚೆನ್ನಾಗಾಗುತ್ತೆ. ಆಟೋಮೆಟಿಕಲಿ ದ ಆರ್ಗನೈಸೇಷನ್ ವಿಲ್ ಗೆಟ್ ಮೋರ್ ಬೆನಿಫಿಟ್ ಆ್ಯಂಡ್ ದ profit. Therefore, the organization has to provide some social responsibilities towards the employees. So, because there is a close relationship between the employees and the organization. Organization ಗೂ ಮತ್ತು ಎಂಪ್ಲಾಯೀಸಿಗೂ
ಕ್ಲೋಸ್ ರಿಲೇಷನ್ಶಿಪ್ ಇರುತ್ತೆ. ಅದಕ್ಕೋಸ್ಕರ ಅವರಿಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಆರ್ಗನೈಸೇಷನು ಪ್ರೊವೈಡ್ ಮಾಡಬೇಕಾಗುತ್ತೆ. ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ಸೆಷನ್. ಥ್ಯಾಂಕ್ ಯು.